ವಿಶ್ವಗುರು ಬಸವಣ್ಣನವರ 839ನೇ ಜಯಂತಿಯನ್ನು ತಲಕಾಡಿನಲ್ಲಿ ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ನಾಡಿನಾದ್ಯಂತ ವಚನ ಸಾಹಿತ್ಯದ ಕಂಪನ್ನು ಹರಡಿದ ಕ್ರಾಂತಿಯೋಗಿಯ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಭವ್ಯ ಮೆರವಣಿಗೆಯು ಸಾರ್ವಜನಿಕರಿಗೆ ಗಮನ ಸೆಳೆಯಿತು. ಪ್ರತಿ ವರ್ಷ ಬಾಲಕನೊಬ್ಬನಿಗೆ ಬಸವಣ್ಣನವರ ವೇಷಭೂಷಣ ತೊಡಿಸಿ ಕುದುರೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದ್ದು ನೋಡುಗರ ಕಣ್ಮನ ತಣಿಸಿತು. ಈ ಸಂದರ್ಭದಲ್ಲಿ ಗ್ರಾಮದ ಜನರಿಗೆ ಅನ್ನ ಸಂತರ್ಪಣೆ ಹಾಗೂ ಸಿಹಿ ವಿತರಣೆಯನ್ನು ಮಾಡಲಾಯಿತು. ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಹಳೆ ಬೀದಿ ತಲಕಾಡು ಶ್ರೀ ಕರಿಬಸವೇಶ್ವರ ದೇವಸ್ಥಾನದಲ್ಲಿ ಬಸವ ಬಳಗ ಸ್ಥಾಪಿಸಿ ಸುಮಾರು 50 ವರ್ಷಗಳ ಮೇಲಾಗಿದೆ. ವಿಜೃಂಭಣೆಯಿಂದ ನಡೀತಾ ಇರೋದು ಈಗ ಒಂದು 16 ಹಲವಾರು ವರ್ಷದಿಂದ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ತರ ಪ್ರತಿ ವರ್ಷವೂ ಈ ವರ್ಷದಲ್ಲಿ ನಾವು ಬಸವ ಜಯಂತಿ ದಿವಸ ಕರಿಬಸವೇಶ್ವರ ಸ್ವಾಮಿಗೆ ಅಭಿಷೇಕ, ಪಾನಕ, ನೀರು ಮಜ್ಜಿಗೆ, ಹೆಸರುಬೇಳೆ, ಅದಾದ ಮೇಲೆ ಒಂದು 3 ದಿವಸದ ನಂತರ ಶುಕ್ರವಾರ ರಾಜಬೀದಿಯಲ್ಲಿ ಮೆರವಣಿಗೆ ಏರ್ಪಾಡು ಮಾಡಿ ಮಧ್ಯಾಹ್ನ ಅನ್ನ ಸಂತರ್ಪಣಾ ಏರ್ಪಾಡು ಮಾಡಿದ್ದು ಎಲ್ಲ ವಿಜೃಂಭಣೆಯಿಂದ ನಡೆದಿದೆ. ಹಳೆ ಬೀದಿ ತಲಕಾಡು ಬಸವ ಬಳಗ ಕರಿಬಸವೇಶ್ವರ ದೇವಸ್ಥಾನದಲ್ಲಿ 20ನೇ ತಾರೀಕು ಬಸವಣ್ಣನವರ 893ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ಕಾಯಕವೇ ಕೈಲಾಸ ಅಂತ ಹೇಳಿ ಎಲ್ಲರಿಗೂ ಬಸವಣ್ಣವರು ಸಿದ್ಧಾಂತ ಹೇಳಿದಂತೆ ನಾವು ಎಲ್ಲರೂ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ. ಓಂ ಶ್ರೀ ಬಸವಲಿಂಗಾಯ ನಮಃ. ಬಸವ ಜಯಂತಿ ಪ್ರಯುಕ್ತ ನಾವು ಬಸವ ಜಯಂತಿ ದಿವಸ ಶ್ರೀ ಕರಿಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ರುದ್ರಾಭಿಷೇಕ, ಹೋಮ ಹವನಗಳನ್ನೆಲ್ಲ ನಡೆಸಿ ಪಾನಕ ಪೂಜೆ ಮತ್ತು ಚರ್ಪನ್ನ ಸರ್ವರಿಗೂ ವಿತರಿಸಿ ನಂತರ 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಅಭಿಷೇಕದ ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಈ ಬಸವ ಬಳಗದ ವತಿಯಿಂದ ಯುವಕರೆಲ್ಲ ಸೇರಿ ಅದು ಅದ್ದೂರಿಯಿಂದ ನಡೀತು ಅಂತ ನಮ್ಮೆಲ್ಲರ ಒಂದು ಇದಾಗಿತ್ತು. ಅದಂತೆ ಎಲ್ಲ ಚೆನ್ನಾಗಿ ನಡೆದಿದೆ. ದೇವರ ಉತ್ಸವ ಮೂರ್ತಿಯನ್ನ ಬಸವೇಶ್ವರರ ಪಾದಾರವಿಂದಕ್ಕೆ ಇಟ್ಟು ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ. ಜೈ ಬಸವಲಿಂಗಾಯ ನಮಃ. ಬಸವಣ್ಣನವರ ವಿಚಾರಧಾರೆಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾಗಿದ್ದು, ಇಂತಹ ಅರ್ಥಪೂರ್ಣ ಆಚರಣೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂಬುದು ಆಯೋಜಕರ ಆಶಯವಾಗಿತ್ತು. ಒಟ್ಟಾರೆಯಾಗಿ 839ನೇ ಬಸವಣ್ಣನವರ ಜಯಂತಿಯು ಗ್ರಾಮದಲ್ಲಿ ಶರಣ ಸಂಸ್ಕೃತಿಯನ್ನು ಮರುಕಳಿಸುವಂತೆ ಮಾಡಿತು. ನ್ಯೂಸ್ ಡೆಸ್ಕ್, ಜನಸ್ನೇಹಿ ನ್ಯೂಸ್, ತಲಕಾಡು.